ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಸಹನಾ ಬಾದಮ್ ಬ್ಲಾಗ್ಸ್. ಇದು ನಮ್ಮ ಫಸ್ಟ್ ವಿಡಿಯೋ. ನಾವು ಮಂತ್ರಾಲಯಕ್ಕೆ ಹೊರಟಿದ್ವಿ. ಹಾಗೆ ಮೆಟ್ರೋ ಸ್ಟೇಷನಲ್ಲಿ ಇವಾಗ ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ಜಸ್ಟ್ ಇವಾಗ ನಾವು KSR ರೈಲ್ವೆ ಸ್ಟೇಷನ್ಗೆ ಸೇರಿಕೊಂಡ್ವಿ. ಇಲ್ಲಿಂದ ನಮ್ಮ ಬಸವ ಎಕ್ಸ್ಪ್ರೆಸ್ ಟ್ರೈನ್ ಹತ್ಕೊಂಡು ಹೊರಟಿದ್ದೀವಿ ಫ್ರೆಂಡ್ಸ್. ಯಾಕೆ ಬಸವ ಎಕ್ಸ್ಪ್ರೆಸ್ ಬುಕ್ ಮಾಡಿದ್ವಿ ಅಂದರೆ, ಕೆಲವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಜಾಯಿನ್ ಆಗ್ತೀವಿ ಅಂದರು ಆ ಟೈಮ್ಗೆ. ಹಾಗಾಗಿ ನಾವು ಬಸವ ಎಕ್ಸ್ಪ್ರೆಸ್ ಬುಕ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ನೋಡಿ, ಬೆಳಗ್ಗೆನೇ ನಾವು ರಾಯರ ದರ್ಶನ ಪಡೆಯೋಕ್ಕೆ ಅಂತ ಆಲಯಕ್ಕೆ ಹೋದ್ವಿ. ನೀವು ಅಲ್ಲಿ ಟ್ರೈನ್ ಇಳಿದ ಮೇಲೆ ನಿಮಗೆ ತುಂಬ ಶೇರ್ ಆಟೋಗಳಿರುತ್ತೆ ಫ್ರೆಂಡ್ಸ್. ಆ ಶೇರ್ ಆಟೋಗಳನ್ನ ಮಾತಾಡಿಕೊಂಡು ನೀವು ಹೊರಡ್ಬೋದು. ಇದು ಆವತ್ತೇ ಸಾಯಂಕಾಲ ನಾವು ಸುತ್ತಮುತ್ತಲಿನ ಪ್ರದಕ್ಷಿಣಕ್ಕೆ ಹೋದಾಗ ಫಸ್ಟ್ ನಮ್ಗೆ ಅವರು ತೋರಿಸಿದ್ದು ಅಭಯಾಂಜನೇಯ ಸ್ವಾಮಿ ಟೆಂಪಲ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲರೂ ಅಲ್ಲಿ ಯಾವುದಾದ್ರೂ ಒಂದು ಶೇರ್ ಆಟೋನ ಬುಕ್ ಮಾಡ್ಕೊಂಡು ಹೋದರೆ ಅವರು ಎಲ್ಲ ಟೆಂಪಲ್ಸ್ಗೂ ಸುತ್ತಮುತ್ತ ಇರೋ ಟೆಂಪಲ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಇದು ಅಭಯಾಂಜನೇಯ ಸ್ವಾಮಿ ಟೆಂಪಲ್. ನೆಕ್ಸ್ಟ್ ನೀವು ಹೋಗೋದೇ ಏಕಶಿಲಾ ವಿಗ್ರಹವಾಗಿರುವಂತಹ ಮೂಲಸ್ಥಾನ ಆಗಿರುವಂತಹ ರಾಯರ ಮೂಲಸ್ಥಾನ ಅಂತಲೇ ಹೇಳ್ತಾರೆ. ಇದು ತುಂಗಭದ್ರಾ ನದಿಯ ದಡದಲ್ಲಿದೆ ಫ್ರೆಂಡ್ಸ್. ಇವಾಗ ನಿಮಗೆ ತುಂಗಭದ್ರಾ ನದಿಯ ದಡವನ್ನು ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ನೀವು ಬೇಕಾದ್ರೆ ಸ್ವಲ್ಪ ಹೊತ್ತು ಕಾಲಾವಕಾಶ ಕಳೀಬೋದು ಫ್ರೆಂಡ್ಸ್. ಇಲ್ಲಿನ ವಾತಾವರಣ ನೋಡ್ತಾ ಇದ್ರೇ ಒಂಥರ ತುಂಬ ಆಕರ್ಷಕವಾಗಿರುತ್ತೆ ಫ್ರೆಂಡ್ಸ್. ರಾಯರ ಮೂಲಸ್ಥಾನ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಕರ್ನಾಟಕಕ್ಕೆ ಸೇರುತ್ತೆ, ರಾಯಚೂರು ಜಿಲ್ಲೆಗೆ ಸೇರುತ್ತೆ ಫ್ರೆಂಡ್ಸ್. ಇಲ್ಲಿಂದ ರಾಯಚೂರು 35 ಕಿಲೋಮೀಟ್ರ್ ಅಂತ ಹೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ರಾಯರ ಮೂಲಸ್ಥಾನ ಬೃಂದಾವನ ಇದು. ಅಲ್ಲಿಂದ ನಾವು ಅಪ್ಪಣ್ಣಾಚಾರ್ಯರ ಮನೆ ಕೂಡ ಹೋಗಿದ್ವಿ ಫ್ರೆಂಡ್ಸ್. ಇವರು ಅಪ್ಪಣ್ಣಾಚಾರ್ಯರು ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಫ್ರೆಂಡ್ಸ್. ರಾಘವೇಂದ್ರ ಸ್ವಾಮಿಗಳಿಗೆ ಆಶ್ರಯ ಕೊಟ್ಟಿದ್ದು ಇಲ್ಲೇ ಫ್ರೆಂಡ್ಸ್. ಅವರು ಅಪ್ಪಣ್ಣಾಚಾರ್ಯ ಅವರೆಲ್ಲ ಇಲ್ಲಿ ಉಳ್ಕೊಂಡಿರುತ್ತಾರೆ, ಅವರಿಗೆ ಆಶ್ರಯ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ತುಂಬ ಹಳೆ ಮನೆ ಫ್ರೆಂಡ್ಸ್ ಇದು. ಆಗಿನ ಕಾಲದ್ದು ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ಹಾಗೆ ನಾವು ಇಲ್ಲಿಂದ ಅಲ್ಲೇ ಫಸ್ಟ್ ನಾವು ಎಲ್ಲಿ ಹೋಗಿದ್ವಿ, ಬಿಚ್ಚಾಲೆಯಲ್ಲಿ ರಾಘವೇಂದ್ರ ಸ್ವಾಮಿಯವರ ಮೂಲ ಸ್ಥಾನ ಎಲ್ಲಿತ್ತು, ಅಲ್ಲೇ ಇಲ್ಲಿ ಬಿಚ್ಚಾಲಮ್ಮ ಟೆಂಪಲ್ ಅಂತಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಟೆಂಪಲ್ ಕೂಡ. ಹಾಗೆ ಅಲ್ಲಿಂದ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ ಫ್ರೆಂಡ್ಸ್. ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ. ಬಟ್ ಆದರೆ ಟೆಂಪಲ್ ಒಳಗಡೆದು ಫೋಟೇಜ್ ಇಲ್ಲ ಫ್ರೆಂಡ್ಸ್. ಬಟ್ ಇದು ಹೊರಗಡೆದು. ಅಲ್ಲೇ ದೇವಸ್ಥಾನದ ಹೊರಗಡೆ ಆಂಜನೇಯ ಸ್ವಾಮಿ ವಿಮಾನ ಕಲ್ಲು ಮತ್ತು ಹಾಸಿಗೆ ಮತ್ತು ದಿಂಬು ಅಂತ ಬರೆದಿದ್ದು ಫ್ರೆಂಡ್ಸ್. ಹಾಗೆ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಇದು ಹಾಸಿಗೆ ಮತ್ತು ದಿಂಬು ಇದು. ಹಾಗೆ ನಮ್ಮ ಚಾನಲ್ನ ಲೈಕ್, ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಶೇರ್ ಕೂಡ ಮಾಡಿ. ಇದು ನಮ್ಮ ಫಸ್ಟ್ ವಿಡಿಯೋ ನಮ್ಮದು. ನೋಡಿ ಫ್ರೆಂಡ್ಸ್, ಇದು ಹಾಸಿಗೆ ಮತ್ತು ದಿಂಬು. ಆಂಜನೇಯ ಸ್ವಾಮಿ ಇಲ್ಲಿ ಮಲಗ್ತಾ ಇದ್ರು ಅಂತ ಅವರು ಹೇಳ್ತಾರೆ ಫ್ರೆಂಡ್ಸ್. ಇಲ್ಲಿ ಅದರ ಆಂಜನೇಯ ಸ್ವಾಮಿ ದೇವಸ್ಥಾನದ ಬ್ಯಾಕ್ ಸೈಡೇ ಲಕ್ಷ್ಮೀ ಟೆಂಪಲ್ ಇದೆ ಫ್ರೆಂಡ್ಸ್. ಇಲ್ಲಿ ಕೂಡ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್. ಮತ್ತು ನಾವೆಲ್ಲ ಮುಗಿಸ್ಕೊಂಡು ಪುನಃ ನಾವು ಮಂತ್ರಾಲಯಕ್ಕೆ ಬಂದ್ವಿ ಫ್ರೆಂಡ್ಸ್. ರಾತ್ರಿ ಮಂತ್ರಾಲಯಕ್ಕೆ ವಾಪಸ್ ಬಂದು ಸೇರಿಕೊಂಡ್ವಿ.
ಹಾಗೇ ಒಳಾಂಗಣ ಫ್ರೆಂಡ್ಸ್, ಇದು ಹೊರಾಂಗಣ, ದೇವಸ್ಥಾನದ ಹೊರಾಂಗಣ. ಅಲ್ಲೇ ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಮನಸ್ಸಿಗೆ ತುಂಬ ಉಲ್ಲಾಸಪೂರ್ವಕವಾಗಿರುತ್ತೆ. ಲೈಟಿಂಗ್ಸು, ದೇವರ ಒಂದು ಆಕರ್ಷಕ ವಿಗ್ರಹಗಳನ್ನು ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಕಲಾಕೃತಿಯನ್ನು ಮೂಡಿಸಿದ್ದಾರೆ ಫ್ರೆಂಡ್ಸ್. ಹಾಗೇ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್. ಹೊರಡಬೇಕಾದ್ರೆ ನಾವು ವಂದೇ ಭಾರತ್ ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟ್ರೈನ್ ಎಕ್ಸ್ಪೀರಿಯೆನ್ಸು. ಯಾವುದೇ ರೀತಿಯಾದಂಥ ನಮಗೆ ಸ್ಟ್ರೈನ್ ಆಗಲ್ಲ. ಎಷ್ಟೊತ್ತು ಬೇಕಾದರೂ ಇದರಲ್ಲಿ ನಾವು ಟ್ರಾವೆಲ್ ಮಾಡ್ಬೋದು ಫ್ರೆಂಡ್ಸ್. ಏನಂದರೆ ಯಾವುದಕ್ಕೂ ಒಂದು ಬ್ಲ್ಯಾಂಕೆಟ್ ಇಟ್ಕೊಂಡಿರೋದು ಒಳ್ಳೆಯದು ಫ್ರೆಂಡ್ಸ್. ಯಾಕಂದರೆ AC ಕೋಚಸ್ ಇವೆಲ್ಲನೂ ನಿಮಗೆ ತುಂಬ ಚಳಿ ಆಗ್ಬೋದು. ಹಾಗಾಗಿ ಒಂದು ಬ್ಲ್ಯಾಂಕೆಟ್ ಇಟ್ಕೊಂಡ್ರೆ ಅಷ್ಟು ಗಂಟೆ ಸಮಯದಲ್ಲಿ ನೀವು ಎಷ್ಟೊತ್ತು ರೈಡ್ನ ಎಂಜಾಯ್ ಮಾಡ್ತೀರೋ ಮಾಡಿ ಮಲ್ಕೋಬೋದು ಫ್ರೆಂಡ್ಸ್. ಹಾಗೆ ನಮ್ಮ ರೈಡ್ ಶುರುವಾಯಿತು. ಗುಂತಕಲ್ ಜಂಕ್ಷನ್ ಕೂಡ ಬಂತು. ಪ್ಲೀಸ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್.